ನಮಸ್ತೆ. ಸೊ ನಾಗದೋಷದ ಬಗ್ಗೆ ಸಾಮಾನ್ಯ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸಾಮಾನ್ಯ ಜಾತಕ ಅದು ಇದು ಅಂತ ಭಯ ಪಡೋರೆಲ್ಲರೂ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಸಿಗೋದು ಎರಡು. ಒಂದು ಪಿತೃಶಾಪ, ಪಿತೃದೋಷ, ಇನ್ನೊಂದು ನಾಗದೋಷ. ಏನು ನಾಗದೋಷ ಅಂದರೆ ಏನು ಅಂತ ನೋಡಿ. ಎಲ್ಲವೂ ಇದ್ದರೂ ನೆಮ್ಮದಿ ಇರುವುದಿಲ್ಲ. ಮದುವೆ ಆಗೋದಿಲ್ಲ. ಮದುವೆ ಆದರೆ ಮದುವೆಯಲ್ಲಿ ಸಂಸಾರದಲ್ಲಿ ಸುಖ ಇರೋದಿಲ್ಲ. ಮಕ್ಕಳಾಗೋದಿಲ್ಲ, ಮಕ್ಕಳಿಂದ ಸುಖ ಸಿಗೋದಿಲ್ಲ. ಹೀಗೆ ಈ ಸೃಷ್ಟಿಯ ಪ್ರಕ್ರಿಯೆ ಏನಿದೆಯಲ್ಲ, ಏನು ನಮ್ಮ ಸೃಷ್ಟಿಯ ಪ್ರಕ್ರಿಯೆಗೋಸ್ಕರ ಆಯ್ದುಕೊಳ್ಳುವ ಸಂಗಾತಿ ಅಥವಾ ಅದರಿಂದ ಸೃಷ್ಟಿಯಾದ ಮಕ್ಕಳು, ಅಥವಾ ನನ್ನ ವೃತ್ತಿ ಬದುಕಿನಲ್ಲಿ ನಾನು ಎಫರ್ಟ್ ಹಾಕಿ ಕೆಲವೊಂದನ್ನು ಸೃಷ್ಟಿ ಮಾಡ್ತೀನಿ, ಬಿಸ್ನೆಸ್ ಕಟ್ತೀವಿ, ಇವೆಲ್ಲ ಸಕ್ಸಸ್ ಆಗೋದಿಲ್ಲ ಲೈಫಲ್ಲಿ. ಎಲ್ಲ ಇರ್ತದೆ. ಕೆಲವರು ನೋಡಿ ತುಂಬ ಚೆನ್ನಾಗಿರ್ತಾರೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಇರ್ತದೆ. ಬಟ್ ಯಾಕೋ ಸಕ್ಸಸ್ ಸಿಗೋದಿಲ್ಲ ಕೆಲವರಿಗೆ. ಗಮನಿಸಿದ್ದೀರಾ ನೀವು? ನಿಮಗೂ ಅನಿಸ್ತಾ ಇರುತ್ತೆ ನೋಡಿದಾಗ, ಇವನಿಗೆ ಎಲ್ಲ ಇದೆ, ಯಾಕೆ ಇವನು ಸಕ್ಸಸ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ. ಗಮನಿಸಿದ್ದೀರಾ? ಎಲ್ಲ ಇರ್ತದೆ ಅವ್ರ ಹತ್ರ. ಫೇಲ್ ಆಗಲಿಕ್ಕೆ ಯಾವ ಕಾರಣವೇ ಇಲ್ಲ, ಎಲ್ಲವೂ ಇರ್ತದೆ. ಬಟ್ ಲೈಫಲ್ಲಿ ಏಳಿಗೆ ಕಾಣೋದಿಲ್ಲ ಅಂತ. ಅಂದರೆ ಈ ಸೃಷ್ಟಿ, ನಮ್ಮ ಬದುಕಿನ ಸೃಷ್ಟಿಯನ್ನು ಮಾಡಿಕೊಳ್ಳೋದ್ರಲ್ಲಿ, ಅಥವಾ ಇನ್ನೊಂದು ಜೀವದ ಸೃಷ್ಟಿಗಾಗಿ ಆಯ್ದುಕೊಳ್ಳುವ ಸಂಗಾತಿ ವಿಷಯದಲ್ಲಿ, ಅಥವಾ ಸೃಷ್ಟಿಯಾದ ಸಂತಾನದಲ್ಲಿ, ಇವುಗಳಲ್ಲಿ ಸುಖ ಸಿಗುವುದಿಲ್ಲ. ಯಾವುದೇ ಕೆಲಸ ಹಾಕಿದರೂ ಸ್ಟ್ರಕ್ ಆಗ್ತಾ ಇರ್ತದೆ. ಆಗ ಅಲ್ಲಲ್ಲಿ ಸ್ಟ್ರಕ್ ಆಗ್ತಾ ಇರ್ತದೆ. ಏನಕ್ಕೆ ಗೊತ್ತಿಲ್ಲ, ತುಂಬ ಡಿಲೇ ಆಗ್ತಾ ಹೋಗೋದು. ಬೇಗ ಆಗೋ ಕೆಲಸ ಡಿಲೇ ಆಗ್ತಾ ಹೋಗೋದು. ಅಥವಾ ನಮಗೆ ಕೆಲಸನ ಡಿಲೇ ಮಾಡೋ ಮನಸ್ಸು, ಪ್ರೊಲಾಂಗ್ ಮಾಡ್ತಾ ಇರೋದು. ಇವತ್ತು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಪ್ರೊಲಾಂಗ್ ಮಾಡ್ತಾ ಇರೋದು. ಹೇಳ್ತಾರೆ ಎರಡು ತುಂಬ ಮುಖ್ಯ. ಒಂದು ನಾಗದೋಷ ಅಂತ ಹೇಳ್ತಾರೆ. ಯಾವ ವ್ಯಕ್ತಿಗೆ ನಾಗನ ದೋಷ ಇರ್ತದೆ, ಆ ವ್ಯಕ್ತಿಯಲ್ಲಿ ಎಲ್ಲವೂ ಇದ್ದರೂ ನೆಮ್ಮದಿ ಇರುವುದಿಲ್ಲ, ಅಥವಾ ಕೈಗೂಡೋದಿಲ್ಲ. ವಿಷಯಗಳು ಸಿಕ್ಕಿದರೆ ಅದರಿಂದ ನೆಮ್ಮದಿ ಸಿಗೋದಿಲ್ಲ. ನಾಗದೋಷ ಅಂತ ಕರೀತಾರೆ. ಅದು ನಿಮ್ಮ ವೈಯಕ್ತಿಕ ಜೀವನ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ಅಥವಾ ವೃತ್ತಿ ಬದುಕಿರ್ಬೋದು, ಅಥವಾ ಫೈನಾನ್ಷಿಯಲ್ ಲೈಫ್ ಇರ್ಬೋದು. ಇವು ಮಧ್ಯೆ ಅಡೆತಡೆಗಳು ಸಿಕ್ಕಾಪಟ್ಟೆ ಬರೋದು. ಇದಕ್ಕೆ ಕಾರಣ ನಾಗದೋಷ ಅಂತ ಹೇಳ್ತಾರೆ. ತುಂಬ ಜನ ನಾಗದೋಷ ಅಂದ ತಕ್ಷಣ ಹಾವನ್ನು ಸಾಯಿಸ್ಬಿಟ್ರೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ನಾಗದೋಷ ಅನ್ನೋದು ಯಾವಾಗ ನೋಡಿ, ಇಷ್ಟೇ ವಿಷಯ ಇರೋದು. ಯಾವಾಗ ನಾವು ಜಗತ್ತಿನಲ್ಲಿ ಇರುವ ವಾಯು ಸಂಬಂಧಿಯಾದ ಜಗತ್ತೇನಿದೆ, ಏರ್ ಪೊಲ್ಯೂಷನ್ ಮಾಡಿದ್ವಿ, ಆವಾಗ ನಮಗೆ ವಾಯು ಸಂಬಂಧಿಯಾದ ದೋಷ ಬರ್ತದೆ. ಈಗ ಉದಾಹರಣೆಗೆ ಎಲ್ಲ ನೋಡಿ, ಈಗ ನಾನು ಹಾಕಿದ್ದೀನಿ, ನನ್ನ ಮೈಯಲ್ಲಿ ತೆಗೆದ್ರೆ ನಿಮಗೆ ಒಂದು ಪೀಸು, ಈಗ ಬಟ್ಟೆ ಎಲ್ಲ ಹಾಕಿದ್ದೀವಿ, ತೆಗೆದು ಭೂಮಿಗೆ ಹಾಕಿದರೆ ಅಷ್ಟು ಕೊಳ್ತೋಗುತ್ತೆ. ಈಗ ನಾವು ಹಾಕೋ ಬಟ್ಟೆ ಎಲ್ಲ ಮೈಕ್ರೋಫೈಬರ್ಗಳು, ಅವು ಇವು ಪ್ಲಾಸ್ಟಿಕ್ ಎಲ್ಲ ಹಾಕ್ತೀವಿ. ಅದನ್ನು ತೊಗೊಂಡೋಗಿ ನಾವೇನು ಮಾಡಿದ್ವಿ, ಡಂಪ್ ಮಾಡಿದ್ವಿ ಭೂಮಿಗೆ. ಅದು ನೀರಿಗೆ ಹೋಯ್ತು, ವಾಟರ್ ಪೊಲ್ಯೂಟ್ ಆಯಿತು. ಇವತ್ತು ಮನುಷ್ಯನ ದೇಹದಲ್ಲಿ, ರಕ್ತದಲ್ಲಿ ಮೈಕ್ರೋಫೈಬರ್ ಕಾಣ್ತಾ ಇದೆ. ನಾವು ತಿನ್ನೋ ಉಪ್ಪಲ್ಲಿ ಮೈಕ್ರೋಫೈಬರ್ ಇದೆ, ಗೊತ್ತಾ ನಿಮಗೆ? ಪ್ಲಾಸ್ಟಿಕ್ ಇದೆ, ಅಲ್ಲಿವರೆಗೂ ಬಂದಿದೆ. ಈ ಪ್ರಕೃತಿ ನಿಯಮವೇ ಹಾಗೆ. ನಾವು ಯಾವುದನ್ನು ತೊಂದರೆ ಮಾಡ್ತೀವಿ, ಅದರ ಮೂಲಕವೇ ನಮಗೆ ತೊಂದರೆ ವಾಪಸ್ ಬರ್ತದೆ. ಅರ್ಥ ಆಗ್ತದೆ ನಿಮಗೆ? ವಾಯು ಮಾಲಿನ್ಯ ಮಾಡಿದ್ರೆ ನಮಗೆ ವಾಯು ಸಂಬಂಧಿಯ ದೋಷ ಬರ್ತದೆ. ಜಲ ಮಾಲಿನ್ಯ ಬಂದರೆ, ನನ್ನ ಜಲತತ್ವ ಏನು, ಬ್ಲಡ್, ಇವತ್ತು ರಕ್ತದಲ್ಲಿ ಪ್ಲಾಸ್ಟಿಕ್ ಸೇರಿಕೊಂಡಿದೆ. ನೀವು ತಿನ್ನೋ ಮೀನಲ್ಲಿ ಪ್ಲಾಸ್ಟಿಕ್ ಇದೆ, ಗೊತ್ತಾ ನಿಮಗೆ? ಹೋಗಿ ರಿಸರ್ಚ್ ಮಾಡಿ, ಆರ್ಟಿಕಲ್ಸ್ ತೆಗೆದು ನೋಡಿ ನೀವು, ಎಲ್ಲ ಕಡೆ ಪ್ಲಾಸ್ಟಿಕ್ ಸೇರಿದೆ. ಹಾಗೆಯೇ ಯಾವಾಗ ಜಗತ್ತಿನ ಸೃಷ್ಟಿಯ ಕಾರ್ಯ ಏನಿದೆ, ಪ್ರಕೃತಿ, ಆ ಪ್ರಕೃತಿಯ ಮೇಲೆ ನಾವು ಮಾಡುವ ಎಲ್ಲ ಆಘಾತಗಳು ನಾಗದೋಷವಾಗಿ ನಮ್ಮನ್ನು ಕಾಡ್ತದೆ. ಅದಕ್ಕೆ ನೋಡಿ, ಎಲ್ಲಿ ಹಾವಿರ್ತದೆ ಅಲ್ಲಿ ಕೃಷಿ ಭೂಮಿ ಫಲವತ್ತಾಗಿರ್ತದೆ. ಯಾವಾಗ ಯಾವ ಭೂಮಿಯಲ್ಲಿ ಹಾವಿರುವುದಿಲ್ಲ ಅಲ್ಲಿ ಕೃಷಿ ಭೂಮಿ ಕೃಷಿ ಮಾಡಲಿಕ್ಕೆ ಅಯೋಗ್ಯ ಅಂತ ಅರ್ಥ. ಕೃಷಿಯ ಮಿತ್ರ ನಾಗ. ಮತ್ತು ನಾಗ ಅಂದ ತಕ್ಷಣ ಹಾವು ಅಂತ ಅರ್ಥ ಅಲ್ಲ. ನಾಗ ಎಂಬ ಶಬ್ದಕ್ಕೆ ಅರ್ಥ ನೇರವಾಗಿ ಹಾವು ಅಂತಿಲ್ಲ. ನಾಗನಲ್ಲಿ ಹಲವು ಪ್ರಭೇದ ಇದೆ. ಇವತ್ತು ಅದ್ರ ಬಗ್ಗೆ ಮಾತಾಡೋದು ಬೇಡ. ಒಟ್ಟಿನಲ್ಲಿ ನಾಗದೋಷ ಅನ್ನೋದು ಕೇವಲ ಹಾವು ಸಾಯಿಸೋದ್ರಿಂದ ಬರೋದಿಲ್ಲ. ಪ್ರಕೃತಿಯ ಮೇಲೆ ನಾವು ಮಾಡುವ ಆಘಾತಗಳಿರ್ಬೋದು, ಇವೆಲ್ಲವೂ ನಾಗದೋಷವಾಗಿ ಬರ್ತದೆ. ಪರಿಹಾರ ಏನು ಅಂತ ಹೇಳಿದ್ರೆ, ಹಲವು ರೀತಿಯ ಪರಿಹಾರ ಇದೆ. ವಿಶೇಷವಾಗಿ ನಾಗಪಂಚಮಿಯ ದಿನ ತಾಂತ್ರಿಕವಾಗಿ ಆಶ್ಲೇಷ ಬಲಿ ಅಂತ ಒಂದು ಪ್ರಕ್ರಿಯೆ ಇದೆ. ಅದು ನಾಗದೋಷಕ್ಕೆ ತುಂಬ ಫಲವನ್ನು ಕೊಡ್ತದೆ ಮತ್ತು ಪ್ರಕೃತಿಗೆ
ತೊಂದರೆ ಆಗದೆ ಬದುಕೋದಕ್ಕಿಂತ ಇನ್ನೊಂದು ದೊಡ್ಡ ನಾಗದೋಷ ಪರಿಹಾರ ಯಾವುದೂ ಇಲ್ಲ. ಆದರೆ ಎಲ್ಲಿವರೆಗೂ ನಮಗೆ ನಾಗದೋಷ ಎಂಬುದು ಹೋಗೋದಿಲ್ಲ, ಅಲ್ಲಿಯವರೆಗೂ ನಮ್ಮ ಬದುಕಲ್ಲಿ ನಾವು ಯಾವುದನ್ನು ಸೃಷ್ಟಿಸಿಕೊಳ್ಳಿಕ್ಕಾಗೋದಿಲ್ಲ, ಅಥವಾ ಸೃಷ್ಟಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಇದು ಯೋಗಶಾಸ್ತ್ರದಲ್ಲಿ ನಾವು ದಶವಿಧವಾದ ಪ್ರಾಣಗಳು ಹೇಳ್ತೀವಿ. ನಾಗ, ಕೂರ್ಮ, ದೇವದತ್ತ, ಕ್ರಿಕಳ, ಧನಂಜಯ ಅಂತ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಹೇಳ್ತಾ ಹೋಗ್ತೀವಿ. ವ್ಯಾನ ಸರ್ವ ಶರೀರಗ ಅಂತ, ವ್ಯಾನ ಎಂಬ ವಾಯು ದೇಹದ ಎಲ್ಲ ಕಡೆ ಅವನು ಹರಿತಾನೆ, ಹೀಗಲ್ಲ. ಅದಕ್ಕೆ ಸಾಮಾನ್ಯ ಈಗ ನಾಗದೋಷ ಎಲ್ಲ ಬಂದಾಗ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಗಮನಿಸಿದ್ದೀರಾ? ಸ್ಕಿನ್ ಪ್ರಾಬ್ಲಮ್ ಬರೋದು, ಸಂತಾನದ ಸಮಸ್ಯೆ ಅಂತ ಹೇಳೋದು, ಮಕ್ಕಳು ಸರಿ ಹುಟ್ಟದೇ ಇರೋದು, ಹುಟ್ಟಿದ್ರೆ ಅವ್ರ ತಲೆ ಸರಿ ಇಲ್ಲದೆ ಹುಟ್ಟಿದವು ಅಲ್ವಾ, ಅವರಿಂದ ತುಂಬ ಕಿರಿಕಿರಿ ಆಗ್ತಾ ಇರೋದು ಎಲ್ಲ ಇದ್ದರೆ, ಇವೆಲ್ಲ ಕಾರಣ, ಇವೆಲ್ಲವೂ ನಮ್ಮ ಪ್ರಾಣಶಕ್ತಿಯ ವ್ಯತ್ಯಾಸದಿಂದನೇ ಆಗುವಂಥದ್ದು. ಪ್ರಾಣಶಕ್ತಿ ವ್ಯತ್ಯಾಸದಿಂದನೇ ಆಗೋದು. ಅದಕ್ಕೆ ಈಗ ನಿಮಗೆ ಕೆಲವು ಪ್ರಾಣಾಯಾಮವನ್ನು ಮಾಡಿದ್ರಿ, ಮನಸ್ಸು ಆಚೆ ಈಚೆ ಆಡ್ತಾ ಇರುತ್ತೆ ಬರಲಿಕ್ಕೆ ಮುಂಚೆ, ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಕಾಮ್ ಅನ್ಸುತ್ತೆ. ಯಾಕೆಂದರೆ ಅದರ ಮೂಲಕ ನಾಗದೋಷವೂ ಕೂಡ ಶಮನ ಆಗಿದೆ ಅಂತಲೇ ಅರ್ಥ. ನಾಗದೋಷವು ಶಮನ ಆಗಿದೆ ಅಂತಲೇ ಅರ್ಥ. ಹೀಗೆ ನಾಗದೋಷ ಅನ್ನೋದು ಹಲವು ರೀತಿ ಬರ್ತದೆ, ಮುಖ್ಯವಾಗಿ ಪ್ರಕೃತಿಯ ನಾಶದಿಂದ ನಮಗೆ ಬರುವಂಥದ್ದು. ಸೊ ನಾಡಿದ್ದು ನಾಗಪಂಚಮಿ ಜೀವನಯೋಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಇಲ್ಲಿ ಆಶ್ಲೇಷ ಬಲಿಯನ್ನು ಮಾಡ್ತಾ ಇದ್ದೀವಿ. ಅವರ ಹೆಸರಲ್ಲಿ ಸಂಕಲ್ಪವನ್ನು ಕೂಡ ಅವರು ಬಂದು ಮಾಡಿಕೊಳ್ಬೋದು. ಒಂದು ವೇಳೆ ಬರಲಿಕ್ಕಾಗಿಲ್ಲ ಅಂದರೆ ಮನೆಯಿಂದನೂ ಕೂಡ ಅವರು ಸೇವೆಯನ್ನು ಮಾಡ್ಬೋದು. ಮತ್ತು ಜೀವನಯೋಗದಲ್ಲಿ ನಾಗನಿಗೆ ಹಾಲಿನ ಅಭಿಷೇಕವನ್ನು ನಿಮ್ಮ ಕೈಯಿಂದ ಇಲ್ಲಿಯ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಲಿಕ್ಕೆ ಅವಕಾಶ ಇರ್ತದೆ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವ ಕ್ಷೇತ್ರದಲ್ಲಿ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದರ ಮೇಲೆ ಫಲ. ಈ ಭತ್ತದ ಗದ್ದೆಯಲ್ಲಿ ಬಂದು ನೀವು ಡೇಟ್ ಫುಡ್ಸ್ ಬೆಳಿತೀನಿ ಅಂದ್ರೆ ಆಗ್ತದಾ? ಹಾಗೆ ಯಾವ ಭೂಮಿಯಲ್ಲಿ ಮಾಡ್ತೀವಿ ಅಂತ ಕ್ಷೇತ್ರಗಳಲ್ಲಿ ಹೋಗಿ ನೀವು ಮಾಡುವ ಸೇವೆಗಳು ನಾಗದೋಷಕ್ಕೆ ಪರಿಹಾರವನ್ನು ನಾಗಪಂಚಮಿ ವಿಶೇಷವಾಗಿ ಕೊಡ್ತದೆ. ಸೊ ಯಾರೂ ನಾಗಪಂಚಮಿಯನ್ನು ತಪ್ಪಿಸಿಕೊಳ್ಬೇಡಿ, ಸಾಧ್ಯ ಆದಷ್ಟು ನಾಗನ ಸೇವೆಯನ್ನು ಮಾಡಿ. ಮತ್ತು ನಾಗನ ಅನುಗ್ರಹ ಇಲ್ಲದೆ, ನಾಗ ಅಂದರೆ ಕೆರೆ ಹಾವು ಅಲ್ಲ, ಹಾವು. ನಾಗ ಅಂದರೆ ಹಾವು ಅಂತ ಅಲ್ಲವೇ ಅಲ್ಲ. ಕೆಲವು ರೀತಿಯಾದ ಹಾವುಗಳು ನಾಗನ ಸಂಕುಲಕ್ಕೆ ಸೇರ್ತವೆ. ಕಾಮರೂಪಿ ಅಂತೆಲ್ಲ ನಾಗ ಇದೆ, ಅದು ಯಾವ ರೂಪವನ್ನು ಕೂಡ ನಾಗ ತಗೋಬೋದು ಅಂತ ಎಲ್ಲ ಉಲ್ಲೇಖ ಇದೆ. ಹೀಗೆಲ್ಲ ಇದೆ ವಿಷಯ. ಹಾಗೆ ನಾಗನ ಉಪಾಸನೆಯನ್ನು ಪ್ರತಿಯೊಬ್ಬರು ಮಾಡಬೇಕು. ಅದಕ್ಕೆ ಎಲ್ಲ ಯೋಗಿಗಳಿರೋ ಕಡೆ ನಾಗ ಇರ್ತದೆ, ಗಮನಿಸಿದ್ದೀರಾ? ಶಿವನೊಟ್ಟಿಗೆ ನಾಗ ಇದೆ ಇಲ್ಲ, ಹೆಸರು ಬೇರೆ. ನಮ್ಮ ವಿಷ್ಣು ಅವನು ಕುತ್ತಿಗೆ ಹಾಕ್ಕೊಂಡಿದ್ರು, ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ ಇವನು ಒಬ್ಬ. ಯಾರನ್ನು ನೋಡಿ ನಾಗ ಇಲ್ಲದೆ ಯಾವುದೂ ಇಲ್ಲ. ಯಾವ ದೇವಸ್ಥಾನ ನಾಗ ಇದ್ದೇ ಇರ್ತಾರೆ. ಜೀವನಯೋಗದಲ್ಲೂ ಇಲ್ಲಿ ನಾಗ ಬರ್ತಾ ಇದ್ದಾನೆ. ಸೊ ನಾಗನ ಅನುಗ್ರಹ ಇಲ್ಲದೆ ಒಬ್ಬ ಯೋಗಿ ಅಪೂರ್ಣ. ನೀನು ಯೋಗ ಮಾಡು, ಭೋಗ ಮಾಡು, ನಾಗನ ಅನುಗ್ರಹ ಬೇಕು. ಅರ್ಥ ಆಗ್ತಾ ಇದೆಯಾ? ನೀನು ಸಂಸಾರದಲ್ಲಿ ಇನ್ನೊಬ್ಬನ ಸೃಷ್ಟಿ ಮಾಡು, ಅಥವಾ ಯೋಗಿ ತನ್ನನ್ನೇ ಮರು ನಿರ್ಮಾಣ ಮಾಡ್ಕೊಳ್ತಾನೆ, ಎರಡೂ ಸೃಷ್ಟಿಯೇ. ಆ ಎರಡೂ ಸೃಷ್ಟಿ, ಎರಡೂ ಸಂಹಾರಕ್ಕೆ ನಾಗನ ಅನುಗ್ರಹ ತುಂಬ ಮುಖ್ಯ. ಅದನ್ನು ಪ್ರತಿಯೊಬ್ಬರು ನಾಗನ ಸೇವೆಯನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ.